ಕಡ್ಗಂಬ ನಿಂತಂಗೆ ನಿಂತಿ ಹೋಗು. ನನಗೂ ನಮ್ಮ ಹೋಗು ಚಾ ಮಾಡ್ಕೊಡ್ಬಾ ಹೋಗು. ಚಾ ಮಾಡಕ್ ಹಾಲಿಲ್ಲ. ಮತ್ತೆ ಆ ಬಂದ್ ಸರ್ಗೆ ತಡ್ರಿ ಚಾ ಮಾಡ್ಕೊಂಡು ಬರ್ತೀನಿ ಅಂದಿ. ಮತ್ತೆ ಈಗ ನಮಗೆ ಮಾಡಕ್ ಚಾಕ ಹಾಲಿಲ್ಲ ನಿನಗ? ಅವ್ರು ಬೇಡ ಅಂತಾರ ನನಗೆ ಗೊತ್ತಿದ್ದ ಚಾ ಮಾಡ್ತೀನಿ ಅಂತ ಹೇಳ್ದೆ. ಹೋಗ್ರಿ, ಏನು ಕೂತೀರಿ? ಹಾಲು ತಗೊಂಡು ಬರ್ರಿ, ಚಾ ಮಾಡ್ಕೊಡ್ತೀನಿ. ನೋಡು, ನನಗೆ ಈಗ ಹಾಲು ತರಕ್ಕೆ ಹೋಗಾಕ ನನಗೆ ಮೂಡಿಲ್ಲ. ನನಗೆ ಹಾಲಕ್ಕೆ ಚಾನೂ ಬೇಡ. ಅರಕ್ ಚಾ ಮಾಡ್ಕೊಂಡು ಅದಕ್ಕೆ ಒಂದೀಟು ನಿಂಬೆ ಹಣ್ಣು ಹಾಕೊಂಡು ತಗೊಂಬ ಹೋಗಿ. ನಾ ಅದನ್ನ ಕುಡಿತೀನಿ. ಯಾವ ನೀನು ಬೇ? ನಾನು ಅರಕ್ ಚಾನ ಕುಡಿತೀನಪ್ಪ. ಗಾಡಿ ಕೂತ್ರ ಕಂಬ ಬೇಕಾದ್ರೆ ಸುಟ್ಟಿಸ್ತಾರೆ. ಹಾಲಿಲ್ಲ ಅಂತ ಹೇಳಿದ್ರೆ ಅರಕ್ ಚಾ ಮಾಡ್ಕೊಂಡು ಬಾ ಅಂತ. ಅರಕ್ ಚಾ ಮಾಡ್ಕೊಂಡು ಬರೋಕ ನಿಮಗೆ ಮಾಡ್ಕೊಂಡು ಬರ್ತೀನಿ. ಅರಕ್ ಚಾ ಇನ್ನೊಂದ್ಸರಿ ಜೀವನದಾಗ ಕುಡಿದಿರ್ಬಾರ್ದು. ಒಂದು ಟೋಗ ನಿಂಬೆ ಹಣ್ಣು ಹಾಕೊಂಡು ಬರ್ಬೇಕತ್ತೆ. ಹುಯ್ ಅಂತ ಹಾಕ್ಕೊಂಡು ಬರ್ತೀನಿ. ಅವ್ವ ಮಗ ಹೆಂಗೆ ಚಾ ಕುಡಿತೀರೋ ಕುಡೀರಿ. ನಾನು ಈ ಮನೆ ಕೆಲಸದವ್ರಿಗಿನ ಅತ್ತ ತೋರಿಸ್ಕೊಳತ್ತಿರಲ್ಲ, ಮಾಡ್ತೇನೆ ನಿಮಗೆ. ಏನ್ ಆ ಕಡೆ ತಿಳ್ಕೊಂಡ ಬಗ್ಗೆ ಮಾತಾಡಕತ್ತಿ? ತರ್ತೀನಿ ಇವತ್ತು ಚಾನ. ಅಯ್ಯ, ಪುರ್ಸತ್ ಐತಿಲ್ಲ, ಈಗ ಹೇಳಿರಿ, ತರ್ತೀನಿ. ಹೆಂಗ ಬಿ ಮೊದ್ಲಿನಂಗ ನಡಿಸಾಳ ಇನ್ನು ಗಪ್ಪ ಹೇಳ? ಮೊದ್ಲಿನಂಗೆ ಏನು ಮಾತಾಡಂಗಿಲ್ಲ, ಹೇಳಿದ ಕೆಲಸ ಪಟಾಪಟ್ ಮಾಡ್ತಾಳೆ. ಬಂದು ಈಗ ಒಂದು ತಿಂಗಳಾಗೈತಿ, ಏನು ತೆಗೆದಿಲ್ಲ. ಹಿಂಗ ಎಷ್ಟು ದಿನ ಇರ್ತಾಳೆ ಗೊತ್ತಿರ್ತಾನ. ಆಕೆ ಏನು ತೆಗೆದಿಲ್ಲ ಹೇಳ್ಬಿ. ಒಂದೇಳೆ ತೆಗದ್ಲ ಅಂದ್ರೆ ಆಕೆ ಅರಬಿ ಬ್ಯಾಗ್ ಆಕೆ ಕುಟಾಗಿಂದ ಬಾಗಲಾಗ ಇರ್ತಾಳೆ ಆಕೆ ಸೀದಾ. ಏನಾರ ಆಗಲಿಪ್ಪ, ಅತಿಶಯ ನೀನು ಮಾಡಕ್ಕೆ ಹೋಗಬೇಡ ಏನು ಆಕೆ ಮೇಲೆ. ಮತ್ತು ನೀವಿಬ್ಬರು ಹುಡುಗನ ಮುಂದೆ ಜಗಳನೂ ಮಾಡಕ್ಕೆ ಹೋಗ್ಬೇಡ್ರಿ. ಅಟ್ಟಕ್ಕೆ ಹುಡುಗನ ಮನಸ್ಸಿನ ಮ್ಯಾಗ ಪರಿಣಾಮ ಬೀರ್ತೈತಿ. ಈಗ ತಿಳುವಳಿಕೆ ಇಲ್ಲ ಸೈ, ಒಂದಿನ ತಿಳುವಳಿಕೆ ಬಂತಂದ್ರೆ ನೀವಿಬ್ಬರು ನಡುವೆ ಹೊಂದಾಣಿಕಿಲ್ಲ ಅಂದ್ರೆ ಹುಡುಗ ಹಾದಿ ಬಿಡ್ತೈತಿ. ತಮ್ಮ ನೋಡ್ಕೊಂಡು ಮಾತಾಡ್ರಿ. ನಾವಿದ್ದಾಗ ಏನೋ ನಡಿತೈತಿ, ಮಕ್ಕಳಿದ್ದಾಗ ಹಂಗೆ ಮಾತಾಡಕ್ಕೆ ಹೋಗ್ಬೇಡ್ರಿ. ಆಕೆ ಹೇಳ್ಬಿ, ಹಂಗೆಲ್ಲ ಮಾಡೋದಿಲ್ಲ. ನನಗೇನು ಆಕೆ ಮೇಲೆ ದ್ವೇಷ ಐತೆನ? ಆಕೆ ಒಂದಿಟ್ಟು ಸಾಲ್ಟ್ ಕೊಟ್ಟರೆ ತಲೆ ಮೇಲೆ ಖಾರ ಹರಿತಾಳಂತ ಅಟ್ಟು ಬಿಗು ಇಟ್ಟೆ ನಟ. ಅಪ್ಪ ಏನು ಮಾಡ್ತೀನಿ ನೋಡಪ್ಪ, ನೀವೇ ಇರೋರು ಇನ್ನು ಈ ಮನ್ಯಾಗ ಚಂದಾಗಿ ಇಬ್ಬರು ಹೊಂದಾಣಿಕೆ ಮಾಡಿಕೊಂಡು ನಿನ್ನ ಮಗನ ನೋಡ್ಕೊಂಡು ಭಾಳ ಚಂದಾಗಿ ಮಾಡ್ಕೊಂಡು ಹೋಗ್ರಿ. ನಮ್ದೇನು ಮುಗಿತಮ್ಮ. ಒಂದು ಕಾಲು ಮನ್ಯಾಗ ಒಂದು ಕಾಲು ಕುಣ್ಯಾಗ ನಮ್ದು. ಇವತ್ತು ಇರ್ತೇವೆ, ಇನ್ನೊಂದು ಗಳಿಗೆ ಇರ್ತೇವೋ ಗೊತ್ತಿಲ್ಲ. ಅದಕ್ಕೆ ಚಂದಾಗಿರ್ರಿಪ್ಪ. ಅಟ್ಟ ನೀವು ಚಂದಾಗಿದ್ರಿ ನಮ್ಗೆ ಅದ ಹರಸ. ಆತ ಹೇಳ್ಬಿ. ಚಾ ಬೇಕಂತೆ, ಕುಡಿಲಿ ಚಾ ತಗೋರಿ. ಚಾ ಚಲೋತ್ನೆ ಮಾಡ್ಕೊಂಡು ಬಂದಿಯಲ್ಲ? ಏನು ಹೇಳ್ಯಾರ ಬಾ ಅಂತ ಕಾಡದೇವ್ರ ಕಾಟ ಕಳೀತಂತ ಹೆಂಗಾರ ಮಾಡ್ಕೊಂಡು ಬಂದೀಯ? ಕುಡಿದು ನೋಡ್ರಿ, ಕುಡಿದು ನೋಡ್ದಂಗೆ ಚಾ ಚಲೋ ಆಗೈತೆ ಹಂಗಾಗೈತೆ ನನಗೇನು ಗೊತ್ತು. ಏನು ನಾ ಏನು ಕುಡಿದು ನೋಡ್ತಂದೆ ನಾನು? ನೀವು ಕುಡಿದ್ರೆ ಗೊತ್ತಾಕೈತಿ ಹ್ಯಾಂಗಾಗೈತೆ ಅನ್ನೋದು. ನೋಡ್ತೀನಿ. ನೋಡಿ ಗೊತ್ತಾಕೈತೆ ನಾನು. ಜೀವನದಾಗ ಇನ್ನೊಂದ್ಸಲ ಡಿಕಾಪ್ಷನ್ ಅಂದಿರ್ಬಿಡ್ದೆ ನಾನು. ಹಂಗೆ ಮಾಡೇನೆ. ಏನು ಚಾನ ಇದು? ಏನಿನ ಚಾ ಅಂತಾರ ಇದಕ್ಕೆ? ಚಾ ಮಾಡೋ ಹುಟ್ಟು ನೀದು. ಮನೆಗೆ ನಿಂಬೆ ಇಟ್ಟಿ ಐನು ಓಟು ಹುಳಿ ಇದಕ್ಕೆ ಹಿಂಡಿಯ. ನೀ ಹುಳಿ ಹಿಂಡದ್ರಾಗ ಒಂದು ನಂಬರ್ ಅದಿ. ಅದನ್ನ ಚಾ ಹಿಂಡಿ ತೋರಿಸ್ಬೇಡ, ನಮ್ಗೆ ಗೊತ್ತೈತಿ. ಯಾವ ಈಕೆ ಬೇಕಂತನ ಮಾಡ್ಯಾಳದಿ. ಹಾಲಿಲ್ಲ ಅಂದ್ರೂ ನಾನು ಡಿಕಾಕ್ಷನ್ ಮಾಡ್ಕೊಂಡ್ ಆದ್ಮೇಲೆ ಚಾನ ಆ ಸಿಟ್ಟಿಗೆ ಒಂದೀಟು ನಿಂಬೆಹಣ್ಣು ಹುಳಿ ಹಾಕತ್ತೇಳಿನಿ. ಈಕೆ ಬರಾಬರಿ ಹಿಂಡಿ ಕುಡಿದಂಗೆ ಮಾಡ್ಕೊಂಡು ಬಂದಾಳ. ಅಂದ್ರೆ ನಾವು ಇನ್ನೊಂದ್ಸರಿ ಜೀವನದಾಗ ಅದಕ್ಕೆ ಚಾ ಮಾಡುವ ಅನ್ನಬಾರ್ದಕ್ಕೆ ಹಂಗೆ ಮಾಡ್ಯಾಳ ಬೇಕಿ. ಹೌದಲ್ಲ? ಬೇಕಂತ ಮಾಡಿ ಇಲ್ಲಿ. ಗೊತ್ತಾಗೈತಿಲ್ಲ, ಮತ್ತೆ ಕೇಳಾಕತ್ತೀರಿ? ನಿನಗೆ ಮಾಡೋಕ್ಕಾಗಂಗಿಲ್ಲ ಅಂದ್ರೆ ಮಾಡೋಕ್ಕಾಗಂಗಿಲ್ಲ ಅಂತ ಹೇಳ್ಬೇಕಾಗಿತ್ತು. ಇದಕ್ಕೆ ಸಕ್ರಿ ಚಾಪುಡಿ ನೀರು ಎಲ್ಲ ಹಾಳವ. ಅದಕ್ಕೆ ನಿಂಬೆಹಣ್ಣು ಹಾಳು. ನೀ ಕುಡಿದಿದ್ದೆ, ನಾ ಕುಡಿದಿದ್ದೆ, ಎಲ್ಲ ಈಗ ಮುಸ್ರಿ ಪಾಲ್ ಆತಿಲ್ಲ. ಏನು ಬಾಳೆ ಮಾಡೋ ಹುಟ್ಟ ಐದು ನಿಂದು? ಯಾವಾಗ ಬುದ್ಧಿ ಬರ್ತೈತಿ ಏನ ನಿನಗ? ಪ್ರೇಮಿ, ಮತ್ತೆ ನಿಂದ ಏನಾರು ಹಳೆ ಚಾಳಿ ತಗದಿ? ಏನಿಲ್ಲ ಏನಿಲ್ಲ ನಿನ್ನ ಅಂದ್ರೆ ಏನು ಮಾಡ್ಕೊಂತೀರಿ? ಏನು ಮಾಡ್ತೀರಿ? ಏನು ಮಾಡ್ಕೊಳಕತ್ತಿ ನಿಮ್ಮ ಕೈಯಾಗ? ಏನು ಅನ್ಕೊಂಡ್ಬಿಟ್ಟಿರಿ ನನ್ನ ನೀವೆಲ್ಲ? ಮನೆ ಕೆಲಸ ತೊಗೊಂಡು ಅನ್ಕೊಂಡಿರೇನ? ಏನು ನನ್ನ ಮ್ಯಾಗ ದೌರ್ಜನ್ಯ ಮಾಡಕತ್ತೀರೇನ? ನೀವೇನ ಮಾಡಿದ್ರು ಮಾಡಿಸ್ಕೊತೀನಿ, ನೀವೇನೋ ಅಂದ್ರು ಅನ್ನಿಸ್ಕೊತೀನಿ, ನೀವು ಹೇಳಿದ್ದೆಲ್ಲ ಮಾಡ್ತೀನಿ ಅಂತ ಎಲ್ಲ ನೀವು ಮನಸ್ಸಿನಾಗ ಇಟ್ಕೊಂಡಿದ್ರೆ ತೆಗೆದು ಬಿಡ್ರಿ ಅದನ್ನು. ಏನು ಅನ್ಕೊಂಡ್ಬಿಟ್ಟಿದ್ದೀರಿ ನೀವೆಲ್ಲ ನನ್ನ? ನನಗೇನು ಮನುಷ್ಯರ ಥರ ಕಾಣ್ತಿದ್ದೀನ ಇಲ್ಲ ನಿಮಗೆಲ್ಲ? ಮಾತೆತ್ತಿದ್ರೆ ಸಾಕು, ನನ್ನ ಮಗನ ನೋಡ್ಕೊಳಕ್ಕೆ ಬಂದಿರಿ, ನನಗೆ ಹೆಂಡತಿ ಆಗಿಲ್ಲ, ಈ ಮನೆ ಸಸಿ ಆಗಿಲ್ಲ ಅಂತ ಹೇಳ್ತೀರಿ. ಅಂದಮೇಲೆ ಹೆಂಡತಿ ಕೆಲಸ ಹೇಳ್ದಂಗೆಲ್ಲ ನನಗೆ ಯಾಕೆ ಹೇಳ್ತೀರಿ? ನಿನ್ನ ಮಗನೂ ನೋಡ್ಕೊಳ್ಳೋದಲ್ದೆ ಈ ಮನ್ಯಾಗ ನಿಮ್ದೆಲ್ಲ ಸೇವಾ ಮಾಡ್ತೀನಿ ಅಂತ ಏನಾರು ಬರೆದು ಕೊಟ್ಟು ಬಂದೇನೆ ನಾನು? ಒಂದು ಲೋಟ ನೀರು ಎದ್ದು ತಗೋತೀರಿ ನೀವು? ಕೂತಲ್ಲೇ ನೀರು, ಚಾ, ಊಟ, ನಾಷ್ಟ ಎಲ್ಲ ಬರಬೇಕು. ಯಾವ ಮನೆ ಕೆಲಸದವಳು ಇದನ್ನೆಲ್ಲ ಮಾಡ್ತಾಳು? ತೊಗೊಂಡು ಬರ್ರಿ ಹಂಗಾರೆ ಇಟ್ಟುಬರ್ರಿ ಆ ಮನೆ ಕೆಲಸದವಳು. ಅಷ್ಟೆಲ್ಲ ಮಾಡ್ತಾಳ ನಾನು ನೋಡೋನು. ಇಷ್ಟೆಲ್ಲ ಮಾಡಿದ್ರು ಏನಾರ ಕೊಡಿಸಂದ್ರೆ ನೀ ನನ್ನ ಹೆಂಡತಿ ಅಲ್ಲ, ನಾನು ಈ ಮನೆ ಸಸಿ ಅಲ್ಲ ಅಂತ ಹೇಳ್ತೀರಿ. ಮತ್ತು ಹೆಂಡತಿಗೆ ಆರ್ಡರ್ ಮಾಡ್ದಂಗೆ ಎಲ್ಲ ನನಗೆ ಯಾಕೆ ಆರ್ಡರ್ ಮಾಡ್ತೀರಿ? ಚಾ ಮಾಡ್ಕೊಂಡು ಬಾ, ಬಿಸಿನೀರು ಕಾಸು, ನನ್ನ ಅರ್ವಿ ಇಡು, ನನ್ನ ಅರ್ವಿ ಹೋಗೋದು ಹಾಕು. ನಿಂದು ಮಾಡೋದಲ್ದೆ, ನಿಮ್ಮ ಒಂದು ಮಾಡೋದಲ್ದೆ, ನಿನ್ನ ಮಗುಂದು ಇದನ್ನೆಲ್ಲ ಮಾಡಬೇಕು. ಇದನ್ನೆಲ್ಲ ಏನು ಪುಕ್ಕಟ್ಟ ಮಾಡಕ್ಕೆ ನಾ ಏನಿಲ್ಲಿ ನನ್ನ ಜಿತೆಗೆ ಇಟ್ಕೊಂಡಿದ್ದೇನೆ ನಿಮ್ಮ ಮನ್ಯಾಗ? ನೋಡ್ರಿ, ನಾ ಹೇಳೋದನ್ನು ಕೇಳಿಸ್ಕೊರಿ. ನೀವು ಹೇಳ್ದಂಗೆ ನಾ ಈ ಮನೆ ಕೆಲಸದೊಳಗತ್ತೆ ಅದನಿ, ನಿನ್ನ ಮಗನ ನೋಡ್ಕೊಳಕ್ಕೆ ಅದನಿ ಅನ್ನೋದಾದ್ರೆ ಇನ್ನು ಮೇಲಿಂದ ಈ ಮನೆ ಕೆಲಸ ನಾನು ಪುಕ್ಕಟ್ಟ ಮಾಡೋದಿಲ್ಲ. ಪುಕ್ಕಟ್ಟ ಮಾಡೋದಿಲ್ಲ ಅಂದ್ರೆ? ಪುಕ್ಕಟ್ಟ ಮಾಡೋದಿಲ್ಲ ಅಂತಂದ್ರೆ ನಿಮ್ದೆಲ್ಲ ಈ ಸೇವೆ ಮಾಡ್ತೀನಲ್ಲ, ಇದಕ್ಕೆಲ್ಲ ಪಗಾರ ಕೊಟ್ರೆ ಅಟ್ಟ ಇನ್ನು ಮೇಲಿಂದ ಈ ಮನೆ ಕೆಲಸ ಮಾಡ್ತೀನಿ. ಇಲ್ಲ ಅಂದ್ರೆ ನೀವು ಹೇಳ್ದಂಗೆ ನಿಮ್ಮ ಮಗನ ನೋಡ್ಕೊಳಕ್ಕೆ ಅವ್ವಾಗಿ ಅಟ್ಟ ಬಂದೇನಲ್ಲ, ಹಂಗೆ ನನ್ನ ಮಗನ ಆಟ ನೋಡ್ಕೊಂಡಿರ್ತೀನಿ. ನೀವು ಹೇಳ್ದಂಗೆ ನಂದು ಇಲ್ಲಿ ಊಟ ನಾಷ್ಟ ಎಲ್ಲ ಖರ್ಚುನು ನಂದು ನಾನೇ ನೋಡ್ಕೊತೀನಿ. ನಿಮ್ಮ ಕೆಲಸ ಎಲ್ಲ ನೀವೇ ಮಾಡ್ಕೊರಿ. ಹಂಗೇನಾರ ಮಾಡ್ಬೇಕಾರೆ ತಿಂಗಳ 10,000 ಪಗಾರ ಕೊಡಬೇಕು. ಏನ 10,000 ಪಗಾರ? ಕೊಡಕ್ಕಾಗೋದಿಲ್ಲ, ಕೊಡಕ್ಕಾಗೋದಿಲ್ಲ. ಕೊಡಕ್ಕಾಗುದಿಲ್ಲ.
ಹಂಗಾರೆ ಇನ್ನು ಮ್ಯಾಗಿಂದ ನಿಮ್ಮ ಸೇವಾ ಮಾಡಕ್ಕೆ ನನಗೂ ಆಗೋದಿಲ್ಲ. ನಾನು ನನ್ನ ಮಗಂದು ಆಟ ಮಾಡ್ತೀನಿ, ನನ್ನ ಮಗನ ಜೋಡಿ ಆಟ ಇರ್ತೀನಿ. ಇನ್ನು ಮೇಲಿಂದ ನಮ್ಮ ಅವ್ವನ ಮನೆಯಿಂದ ಎಲ್ಲ ಸಂತಿ ಗಿಂತಿ ತಂದು ನನ್ನ ಅಡುಗೆ ನಾನು ಸಪ್ರೇಟಾಗಿ ಮಾಡ್ಕೊಂಡು ಈ ಮನ್ಯಾಗ ಉಣ್ತೀನಿ. ನಿಮ್ಮ ಅಡುಗೆ ನೀವೇ ಮಾಡ್ಕೊರಿ, ನಿಮ್ಮ ಅರ್ಬಿ ನೀವೇ ತೊಳ್ಕೊರಿ. ಆತು ಏನ್ಲಾ ಸೂರ್ಯ ಇದು ಹೊಸ ನಾಟಕ ತೆಗ್ದಾಳು? ಹ್ಞೂ ಏಯ್ ನೋಡ ಮತ್ತೆ ಹಿಂಗೆ ಹೇಳಿದೆ ಅಂದ್ರೆ ನಾನು ನಿನ್ನ ಮತ್ತೇನಿಲ್ಲ ಹಾಕೇ ಬಿಡ್ತೀನಿ ಹೊರಗೆ. ಹೊರಗೆ ಹಾಕ್ತೀರೇ? ಅದೇಂಗೆ ಹಾಕ್ತೀರಿ ನೀವು? ನಾನು ನೋಡೇ ಬಿಡ್ತೀನಿ ಎದ್ರ ಸಂಬಂಧ ನೀ ನಾನು ಹೊರಗೆ ಹಾಕ್ತಿ ಅಂತ. ಹಾಂ ನಾನೇನು ಮಾಡೇನ ಅಂತ ತಪ್ಪು? ನೀ ಏನೇನು ಹೇಳಿದ್ವಾ ಕಂಡೀಷನ್ ನಾವು ಒಪ್ಕೊಂಡಿದ್ದೀನಿ. ನಿಮ್ಮ ಅವ್ವಗೆ ಏನೂ ಮಾತಾಡ ಹಂಗಿಲ್ಲ, ನಾ ಮಾತಾಡಿಲ್ಲ. ನಿಮ್ಮ ಅಕ್ಕಂಗರಿಗೆ ಏನೂ ಮಾತಾಡಂಗಿಲ್ಲ ಅಂದಿದ್ದಿ, ಅಂದಂಗ ನಾ ಮಾತಾಡಿಲ್ಲ. ನಿನ್ನ ಜೋಡಿನೂ ಏನೂ ಮಾತಾಡಂಗಿಲ್ಲ, ನೀನೇ ಸಪ್ರೇಟು ನಾನೇ ಸಪ್ರೇಟು ಅಂತ ಹೇಳಿದ್ದಿ. ನೀ ಹೇಳ್ದಂಗೆ ನಿನ್ನ ಕುಟಾಗ ನಾ ಇಲ್ಲ, ನಾನೇ ಸಪ್ರೇಟ್ ಆಗದೇನಿ. ನೀ ಹೇಳ್ದಂಗೆ ನಿನ್ನ ಮಗನ ಸೇವಾನೂ ಮಾಡಾಕತ್ತೀನಿ. ಇನ್ನು ಯಾವ ತಪ್ಪಿಗೆ ನೀನು ನಾನು ಹೊರಗೆ ಹಾಕ್ತಿ? ನೀ ಅಲ್ಲಿಂದ ಕರ್ಕೊಂಡು ಬರೋ ಮುಂದೆ ನಮ್ದೆಲ್ಲ ಸೇವೆ ಮಾಡು, ನಮ್ಮ ಅವ್ವನ ಸೇವೆ ಮಾಡು, ನಮ್ಮ ಮನೆ ಕೆಲಸ ಮಾಡು ಅಂತ ಏನಾದರೂ ಹೇಳಿ ಕರ್ಕೊಂಡು ಬಂದಿದ್ಯಾನ? ಇಲ್ಲ, ನನ್ನ ಮಗು ಗೌವಾಗಿರು ಅಂತ ಹೇಳಿದ್ದಿ. ಆ ಕೆಲಸ ನಾ ಕರೆಕ್ಟಾಗಿ ಮಾಡಾಕತ್ತೀನಿ. ನಿಮ್ಮ ಸೇವೆ ಮಾಡ್ತೀನಿ ಅಂತ ಹೇಳಿ ನಾ ಬಂದಿರಲಿಲ್ಲ ಈ ಮನೆಗೆ. ನೀ ಅಂದಂಗೆ ಈ ಮನೆ ಸಸಿ ಅಲ್ಲ, ನಿಮ್ಮ ಸೇವೆ ನಾ ಮಾಡಕ್ಕೆ. ಕೆಲಸದವಳು ಯಾರು ಪುಕ್ಕಟ ಸೇವೆ ಮಾಡೋದಿಲ್ಲ. ತಿಂಗಳ 10,000 ಪಗಾರ ಕೊಡು, ಸೇವೆ ಮಾಡ್ತೀನಿ. ಕೊಡಕ್ಕಾಗುದಿಲ್ಲ. ಏನು ಮಾಡ್ಕೋತೀಯ ಮಾಡ್ಕೊ. ನಿಮ್ಮ ಅವ್ವನ ಮನೆಯಿಂದರ ತಂತೀನು, ನಿಮ್ಮ ಅಪ್ಪನ ಮನೆಯಿಂದರ ತಂತೀನು. ನನಗೇನು ಹೇಳ್ತೀಯ ಅದನ್ನ? ನಮ್ಮ ಕೆಲಸ ಇನ್ ಮೇಲಿಂದ ನಾವೇ ಮಾಡ್ಕೋತೀವಿ, ಅದಲ್ವೇ? ಏನು ಕೆಲಸ ಮಾಡ್ಕೊಂತೀಯ ತಮ್ಮ? ಅಯ್ಯ ಬಿಡಬೇ, ನಾ ಅರ್ಬಿ ಹೋಗೋದಾಗ್ತೀನಿ, ನೀ ಅಡುಗೆ ಮಾಡು. ನಾ ಒಂದಿನ ಕಸ ಒತ್ತೀನಿ, ನೀ ಒಂದಿನ ಕಸ ಒತ್ತು. ಹೆಂಗೂ ಆಕಿ ಹುಡುಗನೆಲ್ಲ ತಯಾರು ಮಾಡಿ ಸಾಲಿ ಕಳಿಸ್ತಾಳಲ್ಲ, ಅವನೇನು ಚಿಂತಿಲ್ಲ. ಆಕೆ ಅಡುಗೆ ಆಕಿ ಮಾಡ್ಕೊಳ್ಳಿ, ನಮ್ಮ ಅಡುಗೆ ನಾವು ಮಾಡ್ಕೊಳ್ಳೋಣ. ಏನು ನಮ್ಮ ಕೈಯಾಗ ಆಗೋದಿಲ್ಲ ಅನ್ಕೊಂಡಾಳ. ಏನು ಈಕಿನ ಮೇಲೆ ಡಿಪೆಂಡ್ ಆಗೇವಿ ನಾವು. ಈಕಿ ಮಾಡಿದ್ರನೇ ಈ ಮನೆ ಉದ್ಧಾರ ಆಗೋದು, ಈಕಿ ಮಾಡಿದ್ರನ ನಾವೆಲ್ಲ ಬದುಕೋದು. ಇಲ್ಲಾಂದ್ರೆ ನಮ್ಮ ಕೈಯಾಗ ಮಾಡ್ಕೊಂಡು ತಿನ್ನಕ್ಕಾಗೋದಿಲ್ಲ, ಬದುಕಕ್ಕಾಗೋದಿಲ್ಲ ಅನ್ಕೊಂಡಾಳ. ಇವತ್ತಿಂದಲೇ ಪ್ರೇಮಿ, ನನ್ನ ಕೆಲಸ ನಾನ ಮಾಡ್ಕೊಂಡು, ನನ್ನ ಅರ್ಬಿ ನಾನ ಒಕ್ಕೊಂಡು, ನನ್ನ ಅಡ್ಗೆ ನಾನ ಮಾಡ್ಕೊಂಡು ಉಂಡಿಲ್ಲ. ನನ್ನ ಹೆಸರು ಸೂರ್ಯನ ಅಲ್ಲ. ಈಗ ನನ್ನ ಡೈಲಾಗ್ ಐತಿ, ನಾ ಹೇಳೋದು ಕೇಳಿಸ್ಕೊರಿ. ನಿಮ್ಮಿಬ್ಬರಿಗೂ ಅವ್ವ ಮಗಗೆ ಮಾಡ್ಕೊಂಡು ತಿನ್ನಕ್ಕಾಗದ ನನಗೆ ಪಗಾರ ಕೊಟ್ಟು ಈ ಮನೆ ಕೆಲಸ ಮಾಡಿಸ್ಕೊಳ್ಳೋ ದಿನ ಬರಲಿಲ್ಲ. ನನ್ನ ಹೆಸರು ಪ್ರೇಮನೇ ಅಲ್ಲ, ನೋಡ್ಕೊಂಡಿರಿ. ಇದೇನ್ಲ ಹೊಸ ಸೋಗ ತೆಗ್ದಾಳಿಕಿ? ಏ ಭಾಡ್ಯ, ನೀನು ಮಾತಾಡ ಮುಂದೆ ಒಟ್ಟು ವಿಚಾರ ಮಾಡಿ ಮಾತಾಡು. ಆಕೆ ಸುಮ್ಮನೆ ಎಲ್ಲ ಮಾಡಕತ್ತಿದ್ಲು. ಅದೊಂದು ಸೀರೆ ಕೇಳಿದ್ಲು, ಕೊಡಿಸಿದ್ರೆ ಹಾಕಿತ್ತು. ನೀ ಸೀರೆ ಕೊಡಿಸಿದ್ದಕ್ಕೆ ಈ ನಾಟಕ ತೆಗ್ದಾಳಕಿ. ಒಂದು 500 ರೂಪಾಯಿ ಸೀರೆ ಕೊಡ್ತಿದ್ದೆ ಅಂದ್ರೆ ಎಲ್ಲ ಕೆಲಸ ಮಾಡ್ತಿದ್ಲು. ನಿನಗತಿ ಏನು ಮಾತಾಡ್ತೀನಿ ಅನ್ನೋದು ವಿಚಾರ ಇಲ್ಲ. ಮನೆ ಕೆಲಸದೊಳಗತಿ ಅದಿ ಅಂದ್ಬಿಟ್ಟು ಆಕೆ ಅದನ್ನ ಹಿಡ್ಕೊಂಡು ನಿಂತಾಳಿ. ಮಾಡಿಗ ನನಗಾಗುದಿಲ್ಲಪ್ಪ, ನಾಳೆಯಿಂದ ಕೆಲಸ ಮಾಡಕ ನೀನ ಮಾಡ್ಕೋ. ಏನು ಬೇ ನೀನು ಅನ್ನಕ್ತಿ? ಒಂದಿಟ್ಟು ಅಡ್ಗೆ ಮಾಡ್ತಿ ಅಂತೇಳಿ ನಿನ್ನ ಧೈರ್ಯದ ಮ್ಯಾಗ ನಾ ಎಲ್ಲ ಮಾಡ್ಕೊತೇನೆ ಅಂದ್ರೆ ಈಗ ನೀನು ನನಗೆ ಹೇಳಾಕತ್ತೀಯಲ್ಲ. ಅಡ್ಗೆ ಬಿಡಿಗೆ ನನಗೆ ಮಾಡಕ್ಕೆ ಬರೋದಿಲ್ಲ. ಬೇಕಾದ್ರೆ ಒಗ್ಯಾಣ ನೆಲ ವರ್ಷ ಅವೆಲ್ಲ ಮಾಡ್ತೀನಿ. ಇದೇನಾಯ್ತು ನೋಡು, ಅಡ್ಗೆ ಬಿಡಿಗೆ ನೀನ ಮಾಡುವ. ಏ ಭಾಡ್ಯ, ಆಕೆ ಬಂದಾಗಿಂದ ಒಂದಿನ ಒಲಿ ಮುಂದೆ ಹೋಗಿ ಕೈ ಸುಟ್ಕೊಂಡಿಲ್ಲ. ಈ ಮನೆಗೆ ಎಂದು ಸಸಿಯಾಗಿ ಬಂದಾಳ, ಅಂದಿಂದ ಅಡುಗೆ ಮನೆ ಹಣಿಕೆ ಹಾಕಿಲ್ಲ. ಇದ್ದರಿಗೆ ಎಲ್ಲ ಕೊಡ್ತಿದ್ಲು, ಅದನ್ನು ಕಳೆದಲ್ಲ. ನೀವು ಮಾಡೋ ಕೆಲಸ ಆಯ್ತಲ್ಲ ಅಂತ ನನಗಾಗೋದಿಲ್ಲಪ್ಪ, ನನಗಾಗೋದಿಲ್ಲ ಅಡುಗೆ ಮಾಡಕ್ಕೆ. ಎಲ್ಲೆಲ್ಲಿ ಏನೇನು ಇಟ್ಟಿರ್ತಾಳ ಸಿಗೋದಿಲ್ಲ, ಏನಿಲ್ಲ. ಮತ್ತು ಯಾವ್ದು ಮುಗೀತು ಯಾವ್ದು ಮುಗಿರಲಿಲ್ಲ, ತರಕ್ಕೂ ಗೊತ್ತಾಗಲ್ಲ. ನನಗೆ ಅಡುಗೆ ಮಾಡೋಕ್ಕಾಗೋದಿಲ್ಲಪ್ಪ, ಮೊದಲೇ ನಂಗೆ ನೀಗೋದಿಲ್ಲ ನನಗೆ. ಈಗೇನು ಸದ್ಯಕ್ಕೆ ವಿಚಾರ ಮಾಡಬೇಡ. ಶೈಲಾ ಅದಾಳು, ಶೈಲಾ ಮಾಡ್ತಾಳ. ಶೈಲಾ ಹೋದ್ಮೇಲೆ ಬೇಕಾರೆ ಯಾರನ್ನಾರು ಕೆಲಸದವ್ರು ಇಟ್ಕೊಳ್ಳೋಣ. ಭಾಡ್ಯ, ಆಕಿನ ಕೆಲಸ ಮಾಡ್ತೀನಿ, ನನಗೆ ಪಗಾರ ಕೊಡು ಅನ್ನಕತ್ತಾಳ. ಮತ್ತೆ ಯಾವ್ದಕ್ಕಿನ ಕೆಲಸಕ್ಕೆ ತಂದಿಡ್ತಿ? ಆಕಿನ ಪಗಾರ ಕೇಳ್ತಿದಾಳಲ್ಲ, ಸುಮ್ಮನೆ ಕೊಟ್ಬಿಡು, ಎಲ್ಲ ಮಾಡ್ತಾಳೆ. ನಾ ಕೊಡುದಿಲ್ಲ. ನಾ ಈಗ ಏನಾರು ಪಗಾರ ಕೊಟ್ಟೆ ಅಂದ್ರೆ ನಾ ಸೋತಂಗೆ ಆಕೈತಿ. ನಾ ಆಕಿಗೆ ಪಗಾರ ಕೊಡುದಿಲ್ಲ. ನನ್ನ ಕೆಲಸ ನಾನ ಮಾಡಿ ತೋರಿಸ್ತೀನಿ. ಆಕಿ ಮೇಲೆ ನಾನು ಡಿಪೆಂಡ್ ಆಗಿಲ್ಲ ಅನ್ನೋದು ಆಕಿಗೆ ಗೊತ್ತಾಗಬೇಕು. ಆಕಿಗೆ ನಾ ಇಲ್ದ ಬದುಕೋಕ್ಕಾಗಲ್ಲ ಅನ್ನೋದು ಆಕಿಗೆ ಅರಿವು ಆಗ್ಬೇಕು. ಆದ್ರೆ ನನ್ನ ಜೀವನದಾಗ ಆಕಿಲ್ಲ ಅಂದ್ರೆ ನಾ ಬದುಕ್ತೀನಿ ಅನ್ನೋದನ್ನ ಆಕಿಗೆ ತೋರಿಸ್ಬೇಕು. ನಾ ಅದಕ್ಕಾರು ನನ್ನ ಕೆಲಸ ನಾ ಮಾಡ್ಕೋಬೇಕು ಬೇ. ಅದು ಎಷ್ಟರ ಕಷ್ಟ ಆಗಲಿ ನಾನು ಮಾಡತ್ತೀನಿ. ಈ ಭಾಡ್ಯ, ನಿನ್ನ ಜೊತೆಗೆ ನನ್ನನ್ನು ಹೈರಾಣ ಮಾಡ್ತೀಯಲ್ಲ, ಅದನ್ನ 10,000 ರೂಪಾಯಿ ಹಾಳಾಗಿ ಹೋಗಿತ್ತು. ಒಟ್ಟು ಸುಮ್ಮನೆ ಮಾಡಿಸ್ಕೊಂಡಿದ್ರಾಕಿತ್ತಲ್ಲ. ಅಯ್ಯೋ ರಾಮ, ಎಲ್ಲ ನನ್ನ ಕುತ್ತಿಗೆಗೆ ತಂದಿಡ್ತಾನೆ ಅಡುಗೆ ಮಾಡ್ಬೇಕಂತ. ಏನು ಮಾಡ್ಬೇಕು ಏನು ಬಿಡ್ಬೇಕು ಗೊತ್ತಿಲ್ಲ. ಶಿವನಿ, ಏಯ್ ನೀ ಎಲ್ಲ ಹೊಂಟಿ? ನಂದೇನು ಈಗ ಕೆಲಸ ಇಲ್ಲ, ನಾ ಒಂಚೂರು ವಾಕಿಂಗ್ ಮಾಡ್ಕೊಂಡು ಬರ್ತೀನಿ. ಹಡಿಬಿಟ್ಟಿ, ಅಂದ್ರೆ ಈ ಕೆಲಸ ನೀನೇ ಮಾಡ್ಕೊ, ನಂದೇನಿಲ್ಲ ಅಂಥೇಳಿ ಮಕ್ಕ ತಿರುಗಿಸ್ಕೊಂಡು ಹೋಗ್ಕಾಳ. ನನ್ನ ಕೈಯಾಗ ಆಗೋದಿಲ್ಲ ಅನ್ಕೊಂಡು ನೀನು ಅಕ್ಕತ್ಲೆ ಅಕ್ಕತಿ ಮಾಡಿ ತೋರಿಸ್ತೀನಿ ನಿನಗೆ. ನನ್ನ ಮಗ ಭಾಡೆ ಮಾಡೋದಿರಲಿ, ನನ್ನ ಕುತ್ತಿಗೆ ತಂದಿಡ್ತಾನೆ ಇದನ್ನೆಲ್ಲ. ಅಂದು ಹೋದ ಮಾಡೋರು ಯಾರಿರಲಿ? ಈಗ ಶೈಲ ವಿದ್ಯುತ್ ಒಟ್ಟು ಮಾಡ್ತಿದ್ಲು. ಆಕೆ ನಾವು ಮನೆ ತೋರ್ಸಕ್ಕೆ ಹೋದಕ್ಕೆ ಅತ್ತಾಗ ಹೋದ್ಲು, ಬರವಾಳ ಹೇಳಿನ. ಏನು ಮಾಡಪ್ಪ, ನಂಗರ ಸಾಕಾಗಿತ್ತು, ಎಲ್ಲ ಕೆಲಸ ನಾನು ಮಾಡ್ಬೇಕೀಗ.